ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ನಾಗ ಸ್ಟ್ಯಾಟಿಸ್ಟಿಕ್ನಾಗ ನಾನು ಏನು ಮಾಡಾಕತ್ತೀನಿ ಅಂತಂತಂದ್ರೆ ಮೂವಿಂಗ್ ಎವರೇಜನ್ನು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ಈ ಕ್ಲಾಸ್ನಲ್ಲಿ 5 ಇಯರ್ಲಿ ಮೂವಿಂಗ್ ಎವರೇಜನ್ನು ಏನು ಮಾಡ್ತಾ ಇದ್ದೀನಿ, ಸಾಲ್ವನ್ನು ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವೀಡಿಯೋದಲ್ಲಿ ನಾನು 3 ಇಯರ್ಲಿ ಮೂವಿಂಗ್ ಎವರೇಜನ್ನು ಸಾಲ್ವ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿರ್ತೀನಿ, ಹೋಗಿ ಆ ವಿಡಿಯೋನ ಏನು ಮಾಡಿರಿ ನೀವು ನೋಡ್ಕಿಶಿಂದ ವ್ಯಾಲ್ಯೂಸ್ಗಳನ್ನು ಚೇಂಜ್ ಮಾಡಿ, ಸೇಲ್ಸ್ ಇಯರ್ಗಳನ್ನು ಚೇಂಜ್ ಮಾಡಿ ನೀವೇನು ಮಾಡಿರಿ, ಪ್ರಾಬ್ಲಮನ್ನು ಪ್ರಾಕ್ಟೀಸ್ ಮಾಡಿರಿ. ಕ್ವಶನ್ ಎಕ್ಸಾಮ್ನಾಗ ಸೇಮ್ ಥರ ಕ್ವಶನ್ ಬರುತ್ತೆ, ಹಾಗಾಗಿ ಅದನ್ನು ಏನು ಮಾಡಿರಿ ನೀವು ಪ್ರಾಕ್ಟೀಸನ್ನು ಮಾಡಿರಿ. ಓಕೆ, ಈಗ ನಾ ಏನು ಮಾಡಾಕತ್ತೀನಿ, 5 ಇಯರ್ಲಿ ಮೂವಿಂಗ್ ಎವರೇಜನ್ನು ಏನು ಮಾಡಾಕತ್ತೀನಿ, ಸಾಲ್ವನ್ನು ಮಾಡಾಕತ್ತೀನಿ. ಸೊ ಸಿಲೆಬಸ್ ಕಾಪಿ ಪ್ರಕಾರ ನೋಡಿದ್ರೆ ಅವರು 3 ಇಯರ್ಲಿ 5 ಇಯರ್ಲಿ ಮತ್ತು 4 ಇಯರ್ಲಿ ಮೂವಿಂಗ್ ಎವರೇಜನ್ನು ಅವ್ರು ಏನು ಮಾಡಂದಾರ, ಸಾಲ್ವನ್ನು ಮಾಡಂದಾರ. ಸೊ ನಾನು 3 ಇಯರ್ಲಿ ಮೂವಿಂಗ್ ಎವರೇಜನ್ನು ಸಾಲ್ವ್ ಮಾಡಿದ್ದೀನಿ. ಓಕೆ, ಅದನ್ನು ನೀವು ವಿಡಿಯೋದಾಗಿ ನೋಡ್ಬೋದು. ಸೊ ಇವತ್ತು ನಾನು ಏನು ಮಾಡ್ತೀನಿ, 5 ಇಯರ್ಲಿ ಮೂವಿಂಗ್ ಎವರೇಜನ್ನು ಈ ವಿಡಿಯೋದಲ್ಲಿ ಏನು ಮಾಡ್ತಾ ಇದ್ದೀನಿ, ಸಾಲ್ವನ್ನು ಮಾಡ್ತಾ ಇದ್ದೀನಿ. ಸೊ ಕ್ವಶನನ್ನು ನೋಡೋಣ ಬರ್ರಿ. ಓಕೆ, ನಾನು ನಿಮಗೆ ವೀಡಿಯೋಸನ್ನು ಬಿಟ್ಟಪ್ಪ ಅಂತಂತಂದ್ರೆ ನಿಮಗೆ ನೋಟಿಫಿಕೇಶನ್ ಬರಬೇಕಾಗಿತ್ತು ಅಂತಂದ್ರೆ ನೀವು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊರಿ. ನಾನು ನೆಕ್ಸ್ಟ್ ಕ್ಲಾಸ್ಗಳನ್ನು ವೀಡಿಯೋಸ್ಗಳನ್ನು ಬಿಟ್ಟಂದ್ರೆ ನಿಮಗೆ ನೋಟಿಫಿಕೇಶನ್ ಬರ್ತೈತಿ. ಓಕೆ, ಹಾಗಾಗಿ ಸಬ್ಸ್ಕ್ರೈಬನ್ನು ಮಾಡ್ಕೊರಿ ನನ್ನ ಚಾನಲನ್ನು. ಓಕೆ, ಕ್ಯಾಲ್ಕುಲೇಷನ್ ಆಫ್ ಟ್ರೆಂಡ್ ವ್ಯಾಲ್ಯೂಸ್ ಬೈ 5 ಇಯರ್ಲಿ ಮೂವಿಂಗ್ ಎವರೇಜ್ ಫಾರ್ ದ ಫಾಲೋವಿಂಗ್ ಡಾಟಾ. ಓಕೆ, 5 ಇಯರ್ಲಿ ಮೂವಿಂಗ್ ಎವರೇಜನ್ನು ಅವ್ರು ಏನು ಮಾಡಂದಾರ, ಫೈಂಡ್ ಔಟನ್ನು ಮಾಡಂದಾರ. ಓಕೆ, ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ಯೂಸ್ ಮಾಡಿ 5 ಇಯರ್ಲಿ ಮೂವಿಂಗ್ ಎವರೇಜನ್ನು ಅವ್ರು ಏನು ಮಾಡಂದಾರ, ಫೈಂಡ್ ಔಟನ್ನು ಮಾಡಂದಾರ. ಓಕೆ, ಅವ್ರು ಇಯರ್ ಕೊಟ್ಟಾರ, ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಓಕೆ, ಅವ್ರು ಇಯರ್ ಕೊಟ್ಟಿದ್ದಾರೆ, ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಇಯರ್ 1995, 1996, 1997, 1998 ಈ ಥರ ಅವ್ರು ಏನು ಮಾಡಿದ್ದಾರೆ, ಇಯರನ್ನು ಕೊಟ್ಟಿದ್ದಾರೆ 2003 ತನ. ಓಕೆ, ಅದ್ರ ಜೊತೆ ಆ ಇಯರಿಗೆ ಎಷ್ಟು ವ್ಯಾಲ್ಯೂಸ್ಗಳನ್ನು ಏನು ಮಾಡಿ ವ್ಯಾಲ್ಯೂಸ್ ಆಗಿದೆ ಅಂತ ಹೇಳಿಕೆಯಿಂದ ವ್ಯಾಲ್ಯೂಸ್ ಕೂಡ ಅವ್ರು ಏನು ಮಾಡಿದ್ದಾರೆ, ಕೊಟ್ಟಿದ್ದಾರೆ. ಓಕೆ, 10, 20, 25, 34, 30, 51, 40, 35, 30. ಸೊ ಈ ಥರ ಅವ್ರು ಏನು ಮಾಡಿದ್ದಾರೆ, ವ್ಯಾಲ್ಯೂವನ್ನು ಕೊಟ್ಟಿದ್ದಾರೆ. ಓಕೆ, ಇಷ್ಟು ಕ್ವಶನ್ನಾಗ ಎಕ್ಸಾಮ್ನಾಗ ಅವ್ರು ಏನು ಮಾಡ್ತಾರೆ, ಸೇಮ್ ಇದೇ ಥರ ಏನು ಮಾಡ್ತಾರೆ, ಅವರು ಕ್ವಶನನ್ನು ಕೊಡ್ತಾರೆ. ನಾನು ಅದಕ್ಕೆ ಹೇಗಿದೆ ನಿಮ್ಮ 3 ಇಯರ್ಲಿ ಮೂವಿಂಗ್ ಎವರೇಜನ್ನು ಸಾಲ್ವ್ ಮಾಡಿದ್ದೀನಿ, ಅದು ನೋಡ್ರಿ ಅಂತ. ಅದನ್ನು ನೀವು ನೋಡಿ ಪ್ರಾಕ್ಟೀಸ್ ಮಾಡಿದ್ರೆ ಅಂದರೆ ಇದು ಈಸಿ ಆಗ್ತದೆ, ಯಾಕಂದರೆ ಸೇಮ್ ಟು ಸೇಮ್ ಐತಿ ಪ್ರಾಬ್ಲಮ್, ಏನೂ ಚೇಂಜಸ್ ಇಲ್ಲ. ಓಕೆ, ಸ್ವಲ್ಪ 5 ಇಯರ್ಲಿ ಮಾಡೋದಾಗ್ತದೆ, ಸೊ ಅಷ್ಟೇ ಚೇಂಜಸ್. ಅದು ಬಿಟ್ಟರೆ ಪ್ರೊಸೀಜರ್ ಎಲ್ಲ ಸೇಮ್ ಟು ಸೇಮ್ ಅದೇ ಥರ ಐತಿ. ಓಕೆ, ಫಸ್ಟ್ ನಾವೇನು ಮಾಡೋಣ, ಇಯರನ್ನು ಹಾಕೊಳ್ಳೋಣ. ಓಕೆ, ಫಸ್ಟ್ ಇಯರ್ ಕಾಲಮನ್ನು ಹಾಕೊಳ್ಳೋಣ, ಆಮೇಲೆ ವ್ಯಾಲ್ಯೂ ಕಾಲಮ್. ಸೊ ಕೊಟ್ಟಿರುವಂಥ ಇನ್ಫಾರ್ಮೇಷನನ್ನು ಯೂಸ್ ಮಾಡಿಕೊಂಡು ನಾವು ಏನು ಮಾಡೋದು, ಇಯರ್ ಕಾಲಮ್ ವ್ಯಾಲ್ಯೂಸ್ ಕಾಲಮ್ನ ಹಾಕೋಣ. ಇಯರ್ ಕಾಲಮ್ 1995, 1996, 1997, 1998, 1999. ಸೊ ಈ ಥರನಾಗಿ ನಾವು ಏನು ಮಾಡಬೇಕು, 2003 ತನಕ ಏನು ಮಾಡಬೇಕು, ಇಯರನ್ನು ಹಾಕೋಬೇಕು. ಓಕೆ, ಅದರ ನೆಕ್ಸ್ಟ್ ಕಾಲಮ್ನಾಗ ವ್ಯಾಲ್ಯೂಸನ್ನು ಹಾಕೋಬೇಕು. ಸೊ ವ್ಯಾಲ್ಯೂಸ್ 1995 10, 1996 20, ಆ ಥರ 25, 34, 30, 51, 40, 35, 30 ಈ ಥರ ಏನು ಮಾಡಬೇಕು, 2003 ಇಯರಿಗೆ ವ್ಯಾಲ್ಯೂಸ್ಗಳನ್ನು ಏನು ಮಾಡಬೇಕು, ನಾವು ಹಾಕೋಬೇಕು. ಸೊ ಇದೇ ಪ್ರೊಸೀಜರ್ನ ಏನು ಮಾಡಿರಿ, ನೀವು ಫಾಲೋವನ್ನು ಮಾಡಿರಿ. ಓಕೆ, ನೆಕ್ಸ್ಟ್ ನಾವೇನು ಮಾಡಕತ್ತೀವಪ್ಪ ಅಂತಂದ್ರೆ ನೆಕ್ಸ್ಟ್ ಕಾಲಮ್ ಏನು ಬರ್ತದೆ, 5 ಇಯರ್ಲಿ ಮೂವಿಂಗ್ ಟೋಟಲನ್ನು ನಾವು ಏನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. ಸೊ ಅದನ್ನು ಯಾವ ಥರ ಮಾಡಬೇಕು ಅನ್ನೋದು ಏನು ಮಾಡೋಣ, ನೋಡೋಣ ಬರ್ರಿ. ನಿಮ್ಮ ಮೊದಲೇನ ಕ್ಲಾಸ್ನಲ್ಲಿ ಹೇಳಿದ್ದೀನಿ, ಕ್ಯಾಲ್ಕುಲೇಟರನ್ನು ತೊಗೋರಿ. ಯಾಕಂತಂದ್ರೆ ಟೋಟಲ್ ಮಾಡಾಕರ ಒಂದು ನಂಬರ್ ನಿಮಗೆ ತಪ್ಪಾಯಿತು, ಒಂದು ನಂಬರ್ ಮಿಸ್ಟೇಕ್ ಆಯಿತು ಅಂತಂತಂದ್ರೆ ಪೂರ್ತಿ ಲೆಕ್ಕನೇ ತಪ್ಪಾಗ್ತೈತಿ. ಹಾಗಾಗಿ ನೀವೇನು ಮಾಡಿರಿ, ಮೊದಲ ಕ್ಯಾಲ್ಕುಲೇಟ್ರ ಮತ್ತು ನೋಟ್ಸ್ ಮಾಡಬೇಕಾಗಿತ್ತಂದ್ರೆ ಬುಕ್ಸ್, ಸೊ ಅದಕ್ಕೆ ಬೇಕಂತಂಥ ಮಟೀರಿಯಲ್ಗಳನ್ನು ನೀವೇನು ಮಾಡಿರಿ, ತೊಗೊಂಡಿಟ್ಕೋರಿ. ಯಾಕಂದ್ರೆ ನಿಮಗೂ ಈಸಿ ಆಗ್ತೈತಿ ಮುಂದೆ ಪ್ರಾಕ್ಟೀಸ್ ಮಾಡೋಕೆ. ಓಕೆ, ಎಕ್ಸಾಮ್ ಟೈಮ್ನಾಗ ನೀವು ಪ್ರಾಕ್ಟೀಸ್ ಮಾಡೋಕೆ ಈಸಿ ಆಗ್ತೈತಿ. ಹಾಗಾಗಿ ಸೊ ಕ್ಯಾಲ್ಕುಲೇಟರ್ ಇಂಪಾರ್ಟೆಂಟ್ ಭಾಳ. ಓಕೆ, ನಾ ಫಸ್ಟ್ ಏನು ಹೇಳ್ತೀನಪ್ಪ ಅಂತಂದ್ರೆ 5 ಇಯರ್ಲಿ ಮೂವಿಂಗ್ ಟೋಟಲನ್ನು ನಾವು ಏನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. ಓಕೆ, 5 ಇಯರ್ಲಿ ಮೂವಿಂಗ್ ಟೋಟಲನ್ನು ಹೆಂಗೆ ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂತಂದ್ರೆ ಫಸ್ಟ್ ಕೊಟ್ಟಂಥ 1995 ವ್ಯಾಲ್ಯೂ ಎಷ್ಟು ಕೊಟ್ಟರೆ 10 ಕೊಟ್ಟರೆ. ಸೊ ವ್ಯಾಲ್ಯೂ ಅದಾವಲ್ಲ, ವ್ಯಾಲ್ಯೂಗಳನ್ನು ನಾವು ಏನು ಮಾಡಬೇಕು, ಆ್ಯಡ್ ಮಾಡ್ಕೋಬೇಕು. 5 ಇಯರ್ ವ್ಯಾಲ್ಯೂಸ್ಗಳನ್ನು ಆ್ಯಡ್ ಮಾಡ್ಕೋಬೇಕು. ಓಕೆ, 10, 20, 25, 34, 30. ಸೊ ಇಲ್ಲಿ ತನಕ ನಾವೇನು ಮಾಡಬೇಕು, ವ್ಯಾಲ್ಯೂವನ್ನು ಆ್ಯಡ್ ಮಾಡ್ಕೋಬೇಕು. ಸೊ ನೋಡಿರಿ, ನಾನು ನಿಮ್ಗೆ ಅದಕ್ಕೆ ಹೇಳಿದೆ ಕ್ಯಾಲ್ಸಿನ ತೊಗೊಂಡಿಟ್ಕೋರಿ ಅಂತ ಹೇಳ್ಕಿಶನ್. 10 + 20 + 25 + 34 + 30 ಎಷ್ಟಾಯಿತು, 119 ಆಯಿತು. ಸೊ 119 ಅಂತಂತಂದ್ರೆ ಇವು ಏನು ನಂಬರ್ಸ್ ಅದಾವಪ್ಪ ಅಂತಂತಂದ್ರೆ ಅದಲ್ಲ, 1 ಇಯರ್, 2 ಇಯರ್, 3 ಇಯರ್, 4 ಇಯರ್, 5 ಇಯರ್ ಅಂತಂದ್ರೆ ಮಿಡಲ್ 1997 ಬರ್ತದೆ. 1997 ಮಿಡಲ್ಗೆ ನಾವು ಎಷ್ಟು ತೊಗೊಂಡು 119. 5 ಇಯರ್ ಟೋಟಲ್ ಮಾಡಿರ್ತೀವಲ್ಲ, ಸೊ 5 ಇಯರ್ ಟೋಟಲ್ ಮಾಡಿದ್ದನ್ನು ನಾವು ಮಿಡಲ್ ಆಗಿ ಇಟ್ಕೋಬೇಕು. ಯಾಕಂತಂತಂದ್ರೆ ನಾವು ಪ್ರೊಸೀಜರ್ ಮಾಡಾಕಾರ ನಮಗೆ ನೀಟಾಗಿ ಕಾಣಿಸ್ತೈತಿ. ಓಕೆ, ಮ್ಯಾಲಿಂದಂತರೂ ಏನಾಗ್ತದೆ, ಡ್ಯಾಶ್ ಆಗ್ತೈತಿ. ಓಕೆ, ಈ 5 ಇಯರ್ ಮಾಡ್ಕೊಂಡಿವಿ, 119 ಬಂತು. ಸೊ 119 ಬಂತು. ಸೊ ಮ್ಯಾಲಿಂದ ಏನಾಯಿತು, 10 ವ್ಯಾಲ್ಯೂ ಮುಗೀತು. ಇಲ್ಲಿದಿಂದ 5 ಇಯರ್ ಮಾಡ್ಕೊಂಡಿದ್ದೀವಿ, ಇದು ಮುಗೀತು. ಇನ್ನು ನೆಕ್ಸ್ಟ್ ಆ ಒಂದು 10 ವ್ಯಾಲ್ಯೂವನ್ನು ಬಿಟ್ಟು 20ದಿಂದ 5 ಇಯರನ್ನು ಮಾಡ್ಕೋಬೇಕು. 20, 25, 34, 30, 51. ಓಕೆ, 20 + 25 + 34 + 30 + 51 ಎಷ್ಟು ಬಂತು, 160. ನೋಡಿ 160 ಬಂತು. ಓಕೆ, 160 ಇಟ್ಕೊಂಡೆ.
20 ಮುಗೀತು. ಇನ್ನು 25ದಿಂದ 5 ಇಯರ್ 25 ಪ್ಲಸ್ 34 ಪ್ಲಸ್ 30 ಪ್ಲಸ್ 51 ಪ್ಲಸ್ 40. ಓಕೆ, ಎಷ್ಟು ಬಂತು? 180 ಬಂತು. 180 ಏನು ಮಾಡಿದೀವಿ? ತೊಗೊಂಡೀವಿ. ಈಗ 25ದಿಂದ ಮುಗೀತು. ಈಗ 34ದಿಂದ 34 ಪ್ಲಸ್ 30 ಪ್ಲಸ್ 51 ಪ್ಲಸ್ 40 ಪ್ಲಸ್ 35. ಓಕೆ, ಎಷ್ಟು ಬಂತು? 190 ಬಂತು. 190 ಬಂತು. ಓಕೆ, 34ದಿಂದ ಮುಗೀತು. ಇನ್ನು 30ದಿಂದ, ಸೊ 30 ಪ್ಲಸ್ 51 ಪ್ಲಸ್ 40 ಪ್ಲಸ್ 35 ಪ್ಲಸ್ 30 ಎಷ್ಟು ಬಂತು? 186 ಬಂತು. ನೋಡಿ, 186 ಬಂತು. 186. ಓಕೆ, ಎಷ್ಟು ಮುಗೀತು? 30 ಇಲ್ಲಿ ಮುಗೀತು. ಇನ್ನು ತಳಗ ಯಾವ ವ್ಯಾಲ್ಯೂಗಳು ಅವರು ಏನು ಮಾಡಿಲ್ಲ, ಕೊಟ್ಟಿಲ್ಲ. ಓಕೆ, ಸೊ ನಮಗೇನಾಯಿತು? ತಳಗಿನ ವ್ಯಾಲ್ಯೂಸ್ಗಳು ಏನಾಯಿತು? ಸೊ 186 ಎಲ್ಲಿ ಬರ್ತದೆ? ಇಲ್ಲಿ ಬರ್ತದೆ. ಸೊ 40ಗೆ ಸೊ ತಳಗಿನ ಕಾಲಮ್ಗಳು ಏನಾಗ್ತವೆ? ಗ್ಯಾಪ್ ಉಳಿತಾವೆ. ಓಕೆ, ತಳಗಿನ ಕಾಲಮ್ಗಳು ಏನಾಗ್ತಾವಪ್ಪ ಅಂತಂದ್ರೆ ಗ್ಯಾಪ್ ಉಳಿತಾವೆ. ಯಾಕಂತಂದ್ರೆ ಇಲ್ಲಿ 51ದಿಂದ ನಾವು ತೊಗೋತಿದ್ದೀವಿ. ಯಾಕಂದ್ರೆ 5 ಇಯರ್ ಮಾಡಂತಂದ್ರೆ ಇಲ್ಲಿ 4 ಇಯರ್ ಅಷ್ಟೇ ಅದ, 5 ಇಯರ್ ಕೊಟ್ಟಿಲ್ಲ. ಅದಕ್ಕಾಗಿ ನಾವು ಏನು ಮಾಡ್ತೀವಿ? ಇಲ್ಲಿಗೆ ಬಿಟ್ಬಿಡ್ತೇವೆ. ಓಕೆ, ಸೊ ಇಷ್ಟು 5 ಇಯರ್ಲಿ ಮೂವಿಂಗ್ ಟೋಟಲನ್ನು ಬತ್ತು ನಮಗೆ. ಇನ್ನು ನೆಕ್ಸ್ಟ್ ನಾವೇನು ಮಾಡಬೇಕು? 5 ಇಯರ್ ಮೂವಿಂಗ್ ಎವರೇಜನ್ನು ಏನು ಮಾಡಬೇಕು? ಫೈಂಡ್ ಔಟನ್ನು ಮಾಡಬೇಕು. ಸೊ 5 ಇಯರ್ಲಿ ಮೂವಿಂಗ್ ಎವರೇಜನ್ನು ಹೆಂಗೆ ಫೈಂಡ್ ಔಟ್ ಮಾಡೋದನ್ನು ನೋಡೋಣ ಬರ್ರಿ. ಸೊ ನಮಗೆ ಎಷ್ಟು ಬಂದದ? 119 ಬಂದದ. 5 ಇಯರ್ ಮೂವಿಂಗ್ ಟೋಟಲ್ ಮಾಡಕ್ಕಾರ ಫಸ್ಟ್ನೇದು ಎಷ್ಟು ವ್ಯಾಲ್ಯೂ ಬಂದದ? 119 ಬಂದದ. ಸೊ 119 ಡಿವೈಡೆಡ್ ಬೈ 5. ಓಕೆ, 5 ಯಾಕೆ ನಾವು ತೊಗೊಂಡೇವಪ್ಪ ಅಂತಂದ್ರೆ 5 ಇಯರ್ಲಿ ಮೂವಿಂಗ್ ಎವರೇಜ್ ಮಾಡಕತ್ತೀವಿ. ಸೊ ಅದಕ್ಕಾಗಿ 5 ತೊಗೊಂಡೇವಿ. ಓಕೆ, 160 ಡಿವೈಡೆಡ್ ಬೈ 5, 180 divided by 5, 190 divided by 5, 186 divided by 5. ಸೊ ಇದನ್ನು ನಾವು ತಳಗಿನ ನಂತರ ಅಡಿಯಾರು ಏನಾಗ್ತದೆ? ಗ್ಯಾಪ ಉಳಿತೈತಿ. ನಾವು ಈಗ ಹೆಂಗೆ ಮಾಡೋದಪ್ಪ ಅಂತಂದ್ರೆ ಅದಕ್ಕೆ ಕ್ಯಾಲ್ಕುಲೇಟರ್ ತೊಗೊಂಡೇನ. 119 divided by 5, 23.8. ನೆಕ್ಸ್ಟ್ 160 divided by 5, 32. ನೆಕ್ಸ್ಟ್ 180 divided by 5, 36. ನೆಕ್ಸ್ಟ್ 190 divided by 5, 38. ನೆಕ್ಸ್ಟ್ 186 divided by 5 ಎಷ್ಟು ಬಂತು? 37.2. ಓಕೆ, ಇಷ್ಟು 5 ಇಯರ್ಲಿ ಮೂವಿಂಗ್ ಎವರೇಜನ್ನು ಫೈಂಡ್ ಔಟ್ ಮಾಡೋದು. ಸೊ ಇದ್ರಾಗ ನಿಮಗೆ ಏನಾರೇ ಡೌಟ್ ಇತ್ತು ಅಂತಂತಂದ್ರೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ನಿಮಗೆ ಯಾವುದೇ ಕಾಮರ್ಸ್ ರಿಲೇಟೆಡ್ ನಿಮಗೆ ತಿಳಿಲಿಲ್ಲ, ನಿಮ್ಗೆ ಡೌಟ್ ಇತ್ತು, ನಿಮ್ಗೆ ಏನಾರೇ ಕ್ವಶನ್ಸ್ಗಳು ಕೇಳೋದಿತ್ತಪ್ಪ ಅಂತಂತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ನಾನು ಸಾಲ್ವ್ ಮಾಡೋಕೆ ಏನು ಮಾಡ್ತೀನಿ? ಟ್ರೈನ ಮಾಡ್ತೀನಿ. ಓಕೆ, ಸೊ ಇದು ಏನಾಗ್ತದಪ್ಪ ಅಂತಂದ್ರೆ ಫಸ್ಟ್ ಇದಕ್ಕೆ ನಾವೇನಂತೀವಿ? ಇವಕ್ಕೆ ಬಂದಿದ್ದು ಟೋಟಲ್ಗೆ ನಾವೇನಂತೀವಪ್ಪ ಅಂತಂದ್ರೆ ಇವು ಟ್ರೆಂಡ್ ವ್ಯಾಲ್ಯೂಸ್. ಓಕೆ, ಇವಕ್ಕೆ ಟ್ರೆಂಡ್ ವ್ಯಾಲ್ಯೂಸ್ ಅಂತ ಹೇಳ್ಕಿಸಿ ಕರಿತೇವೆ. ಓಕೆ, ಟ್ರೆಂಡ್ ವ್ಯಾಲ್ಯೂಸ್ ಅಂತ ಹೇಳ್ಕಿಸಿ ನಾವೇನು ಮಾಡ್ತೇವೆ? ಇವಕ್ಕೆ ಕರಿತೇವೆ. ಓಕೆ, ಇವತ್ತಿನ ಕ್ಲಾಸ್ 5 ಇಯರ್ಲಿ ಮೂವಿಂಗ್ ಎವರೇಜನ್ನು ಸಾಲ್ವ್ ಮಾಡೋದಿತ್ತು. ನಾನು ನೆಕ್ಸ್ಟ್ ಕ್ಲಾಸ್ ಏನು ಮಾಡ್ತೀನಪ್ಪ ಅಂತಂದ್ರೆ 4 ಇಯರ್ಲಿ ಮೂವಿಂಗ್ ಎವರೇಜನ್ನು ಸಾಲ್ವ್ ಮಾಡೋದೈತಿ. ಸೊ ಅದು ಸ್ವಲ್ಪ ಡಿಫ್ರೆಂಟ್ ಐತಿ. ಸೊ ಇದಕ್ಕೆ ಬಿಟ್ಟರೆ ಸ್ವಲ್ಪ 3 ಇಯರ್ಲಿ 5 ಇಯರ್ಲಿ ಮಾಡೋದಕ್ಕಿಂತ ಸ್ವಲ್ಪ ಡಿಫ್ರೆಂಟ್ ಐತಿ. ಬಟ್ ಸೇಮ್ ಐತಿ, ಆಲ್ಮೋಸ್ಟ್ ಆಲ್ ಸೇಮ. ಬಟ್ ಒಂದು 30% ಸ್ವಲ್ಪ ಚೇಂಜಸ್ ಐತಿ. ಸೊ ಅದನ್ನು ನಾವೇನು ಮಾಡೋಣ? ಸಾಲ್ವನ್ನ ಮಾಡೋಣ. ಸೊ ಅದಕ್ಕಾಗಿ ಆ ವಿಡಿಯೋನ ನಾವು ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಅದಕ್ಕಾಗಿ ನೀವೇನು ಮಾಡಿರಿ? ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ ಹೊಸದಾಗಿ ನಮ್ಮದೊಂದು ಪ್ರಯತ್ನ. ಏನಾದ್ರು ಮಿಸ್ಟೇಕ್ ಇತ್ತಂದ್ರೆ ಅದನ್ನು ತಿದ್ದುಕೊಂಡು ಸರಿಯಾಗಿ ಮಾಡ್ಕೊಂಡು ಹೋಗ್ಬೇಕಂತ ಹೇಗಿಸಿ ನಾನು ಪ್ರಯತ್ನ ಪಡ್ತೀನಿ. ಸೊ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡ್ಕಿಸಿಂದ ತಿಳಿಸ್ರಿ. ಓಕೆ, ಸೊ ಇವತ್ತಿನ ಕ್ಲಾಸ್ 5 ಇಯರ್ಲಿ ಮೂವಿಂಗ್ ಎವರೇಜ್ ಫೈಂಡ್ ಔಟ್ ಮಾಡೋದು ಮುಗೀತು. ಧನ್ಯವಾದಗಳು.